ಓಕೆ, ಈ ತರದ ಒಂದಷ್ಟು ಘಟನಾವಳಿಗಳು ಕೂಡ ನಡೀತಾ ಇದೆ. ಮತದಾನ ಪ್ರಾರಂಭಕ್ಕೂ ಮುನ್ನವೇ ಇವಿಎಂ ಕೈ ಕೊಟ್ಬಿಟ್ಟಿದೆಯಂತೆ. ಅಗೈನ್ ಇದು BNM ಕಾಲೇಜಿನಲ್ಲಿ ಆಗಿರುವಂತ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಲ್ಪ ಹೊತ್ತಿನ ಮುಂಚೆ BNM ಕಾಲೇಜಿನಲ್ಲಿ ಮಾಡ್ಕೊಳ್ತಾ ಇರುವಂತ ವ್ಯವಸ್ಥೆಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಪಾಪ ವೋಟ್ ಮಾಡೋದಕ್ಕೆ ಬಂದಿದ್ದಂತ ಮತದಾರರೆಲ್ಲ ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ತರ ಎಲ್ಲ ಆಗಬಾರ್ದು. ಚುನಾವಣಾ ಆಯೋಗ ಸರಿಯಾದ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡ್ಮೇಲೂ ಕೂಡ ಹೀಗಾಗುತ್ತೆ ಅಂತ ಅಂದ್ರೆ ಸಹಜವಾಗಿ ಜನರ ಉತ್ಸಾಹಕ್ಕೆ ಎಲ್ಲೋ ಒಂದ್ ಕಡೆ ಇದು ಬೇಸರ ತರಿಸ್ಬಿಡುತ್ತೆ. ಬಟ್ ಆದಷ್ಟು ಬೇಗ ಈ ತರದೆಲ್ಲ ದೋಷಗಳನ್ನ ಸರಿಪಡಿಸಬೇಕು. ತಾಂತ್ರಿಕ ದೋಷಗಳನ್ನ ಮತದಾನ ಮಾಡೋದಕ್ಕೆ ಅವಕಾಶವನ್ನ ಥಟ್ ಅಂತ ಮತ್ತೆ ಮಾಡಿಕೊಟ್ರೆ ಮತ್ತೆ ಮತದಾರರು ಬರ್ತಾರೆ. ಹೇಳಿ ಕೇಳಿ ಬಹುತೇಕ ಕಡೆ ಇವತ್ತು ರಜೆ ಕೂಡ ಇರುವಂತ ಕಾರಣದಿಂದಾಗಿ ಅವ್ರು ಬರ್ತಾರೆ. ಬಟ್ ಆದಷ್ಟು ಬೇಗ EVM ಗಳನ್ನ ಮತ್ತೆ ಸರಿಪಡಿಸಬೇಕಾಗುತ್ತೆ. ಈಗ ನಾವು ಗಮನಿಸ್ತಾ ಇದೀವಲ್ಲ, ಬೆಂಗಳೂರಿನ BNM ಕಾಲೇಜಿನಲ್ಲಿ EVM ಕೈ ಕೊಟ್ಟಿದೆ ಅಂತ ನಮಗೆ ತಿಳಿದು ಬರ್ತಾ ಇದೆ. ಬಹುಶಃ ಮತಗಟ್ಟೆ ನಂಬರ್ 70 ಅಂತ ಕಾಣಿಸುತ್ತೆ BNM ನಾವು ಗಮನಿಸೋದಾದ್ರೆ. ಈಗ ತಾನೇ, ಯಾಕಂದ್ರೆ ನಾವು ಸ್ವಲ್ಪ ಹೊತ್ತಿನ ಮುಂಚೆ ಅಲ್ಲಿ ನಡೆಸ್ತಾ ಇರುವಂಥ ಸಿದ್ಧತೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಆದರೆ ಮತದಾರರೆಲ್ಲ ವಾಪಸ್ ಹೋಗಿದಾರಂತೆ. ಮತ್ತೆ ಅಲ್ಲಿರುವಂಥ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಸೂಚನೆ ಕೊಟ್ಟಿರ್ತಾರೆ, ಎಷ್ಟು ಹೊತ್ತಿನ ಒಳಗಾಗಿ ನಾವು EVM ಅನ್ನು ಸಿದ್ಧಪಡಿಸ್ತೀವಿ ಬನ್ನಿ ಅನ್ನುವಂಥದ್ದನ್ನು ಹೇಳಿರ್ತಾರೆ ಅಂತ ಕಾಣಿಸುತ್ತೆ. ಹೀಗಾಗಿನೇ ಮತ್ತೆ ಈಗ ಅದನ್ನು ತಾಂತ್ರಿಕ ದೋಷವನ್ನು ಸರಿಪಡಿಸುವಂಥ ಕೆಲಸ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಕೂಡ ಗಮನಿಸ್ತಾ ಇದ್ವಿ. ಕಲಾವಿದರೆಲ್ಲ ಬೆಳಗ್ಗೆನೆ ಬಂದು ಮತದಾನ ಮಾಡ್ತಾ ಇದ್ದಾರೆ. ಮಂಡ್ಯ ರಮೇಶ್ ಅವರು ಕೂಡ ಮತದಾನ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕಡೆ ತೇಜಸ್ವಿ ಸೂರ್ಯ ಅವರು ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ BJPಯ ಅಭ್ಯರ್ಥಿ, ಅವರು ಕೂಡ ಬೆಳ್ಳಂಬೆಳಗ್ಗೆನೆ ಬಂದು ಮತ್ತೆ ಅತಿ ಕಿರಿಯ ವಯಸ್ಸಿನ ಅಭ್ಯರ್ಥಿ ಅನ್ನುವಂಥ ಖ್ಯಾತಿಯೂ ಕೂಡ ಇವರದ್ದು. ಅವರು ಕೂಡ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ.